ನೋಡಿ ಹಂತ ಮತ್ತೊಂದಕ್ಕೆ ಹೋಗ್ತಾ ಇದೆ. ಅಂದರೆ ಬಳ್ಳಾರಿ ಬಿಜೆಪಿಯಲ್ಲಿ ಮತ್ತೊಂದು ಹಂತದ ಬಿರುಗಾಳಿ ಎಬ್ಬಿಸ್ತಾ ಇದೆ ಈ ಉಪಚುನಾವಣೆಯ ಸೋಲಿನ ವಿಚಾರ. ಯಾವಾಗ ಆರೋಪಗಳು ಕೇಳಿ ಬಂತೋ ರಾಮುಲು ಅವರ ವಿರುದ್ಧ, ಸ್ವಪಕ್ಷದ ವಿರುದ್ಧವೇ ಈಗ ಮುನಿಸ್ಕೊಂಡ್ಬಿಟ್ಟಿದ್ದಾರೆ. ಇದರ ಜೊತೆಗೆ ಶ್ರೀರಾಮುಲು ವರ್ಸಸ್ ಜನಾರ್ದನ ರೆಡ್ಡಿ ಅನ್ನುವಂತ ಆಗ್ಬಿಟ್ಟಿದೆ. ಏಟು ಎದುರೇಟ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಮಾರು 12 ಗಂಟೆಗೆ ಮಧ್ಯಾಹ್ನ ಜನಾರ್ದನ ರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಪ್ರೆಸ್ ಮೀಟ್ ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಬೆಂಗಳೂರಿನ ಪಾರಿಜಾತ ಅಪಾರ್ಟ್ಮೆಂಟ್ ಅವ್ರ ನಿವಾಸದಲ್ಲಿ ಈ ಪ್ರೆಸ್ ಮೀಟ್ ಮಾಡಿ ರಾಮುಲು ಅವರು ಏನು ಆರೋಪಗಳನ್ನು ಮಾಡಿದ್ರಲ್ಲ ಜನಾರ್ದನ ರೆಡ್ಡಿ ಅವರ ಮೇಲೆ, ಈ ಆರೋಪಗಳಿಗೆ ತಿರುಗೇಟನ್ನು ಕೊಡೋದಕ್ಕೆ ಈ ಪ್ರೆಸ್ ಮೀಟ್. ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಒಂದಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ರು. ಇವರಿಂದಲೇ ಸೋಲಾಗಿದ್ದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರು, ಹಾಗೆ ಹಿಂಗೆ ಅಂಥೇಳಿ. ಜೊತೆಗೆ ಜನಾರ್ದನ ರೆಡ್ಡಿ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಶ್ರೀರಾಮುಲು ಅವರು ಬೇಸರವನ್ನು ಹೊರಹಾಕಿದ್ದು. ಅವರು ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಅವರಿಂದಲೇ ಎಲ್ಲ ಆಗಿದ್ದು, ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂಥೇಳಿ ಒಂದಷ್ಟು ಮಾತುಗಳನ್ನು ಆಡಿದ್ರು ಶ್ರೀರಾಮುಲು. ಈಗ ಶ್ರೀರಾಮುಲು ಅವರ ಈ ಆರೋಪಕ್ಕೆ ಜನಾರ್ದನ ರೆಡ್ಡಿ ಅವರು ಉತ್ತರ ಕೊಡೋದಕ್ಕೆ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ 12 ಗಂಟೆಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ. ರೂಪೇಶ್, ಒಂದು ಕಡೆ ಬಣ ಬಡಿದಾಟ, ಮತ್ತೊಂದು ಕಡೆ ಈ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬದಲಾವಣೆಯ ಕೂಗು, ಇದೆಲ್ಲದರ ಮಧ್ಯೆ ಈಗ ಶ್ರೀರಾಮುಲು ಅವರು ಬೇಜಾರಾಗ್ಬಿಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ಅವರಿಂದಲೇ ಸೋಲಾಯಿತು ಅಂತ ಆರೋಪ ಕೇಳಿ ಬಂದಾಗ ಈ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಏನು ಹೇಳಿದ್ರು ಅದಕ್ಕೆ ಬೇಸರ ವ್ಯಕ್ತಪಡಿಸ್ತಾ ಜನಾರ್ದನ ರೆಡ್ಡಿ ಅವರ ಮೇಲೆ ಒಂದಷ್ಟು ಆರೋಪ ಮಾಡಿದ್ರು. ಅವರ ಆರೋಪಗಳೇನು, ಅದಕ್ಕೆ ಉತ್ತರ ಇವತ್ತು ಮಧ್ಯಾಹ್ನ ಹೆಂಗೆ ಕೊಡ್ತಾರೆ ಅಂತ ಜನಾರ್ದನ ರೆಡ್ಡಿ ಅವರು. ಶರತ್, ಇಲ್ಲಿ ಶ್ರೀರಾಮುಲು ಅವರ ಅಸಮಾಧಾನ ಬಿಜೆಪಿಯಲ್ಲಿ ದೊಡ್ಡ ಮಟ್ಟಕ್ಕೆ ತಲ್ಲವನ್ನು ತಂದೂರಿದೆ. ಅಸಮಾಧಾನ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಇಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಶ್ರೀರಾಮುಲು ಅವರು ಬೈ ಎಲೆಕ್ಷನ್ ಅಲ್ಲಿ, ಸಂಡೂರು ಬೈ ಎಲೆಕ್ಷನ್ ಅಲ್ಲಿ ಸಮರ್ಪಕ ಕೆಲಸ ಮಾಡಿಲ್ಲ ಅಂತ ಹೇಳಿ. ಆದ್ರೆ ಇದ್ರ ಹಿಂದೆ ಅವ್ರು ಆರೋಪ ಮಾಡಿದ್ರಲ್ವಾ, ಅದರಿಂದ ಒಂದಿಷ್ಟು ಮೋಟಿವ್ಗಳಿತ್ತು. ನಾನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷದಲ್ಲಿದ್ದು ಪಕ್ಷಕ್ಕೆ ಮೋಸ ಮಾಡೋ ಕೆಲಸವನ್ನು ಮಾಡೋದಿಲ್ಲ, ಆ ತರ ಸಂದರ್ಭ ಬಂದ್ರೆ ಪಕ್ಷವನ್ನೇ ಬಿಟ್ಟು ಹೋಗ್ತೇನೆ, ಬಿಟ್ರೆ ಪಕ್ಷದಲ್ಲಿದ್ದು ಒಂದು ಕಡೆ ಇದ್ದು ಒಂದು ಎರಡು ಬಗ್ಗೆ ಅಂತ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ. ಅದಾದ ಬಳಿಕವಾಗಿ ಶ್ರೀರಾಮುಲು ಅವರು ನೇರವಾಗಿ ಜನಾರ್ದನ ರೆಡ್ಡಿ ಅವ್ರ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಅದು ಕೂಡ ಶ್ರೀರಾಮುಲು ಆರೋಪ ಮಾಡ್ತಿದ್ದಾರೆ ಅಂತ ಆಪ್ತ ಮಿತ್ರ. ಯಾಕಂತ ಹೇಳಿದ್ರೆ ಹಿಂದೆಲ್ಲ ನೋಡಿದ್ವಿ ನಾವು ಯಾವ ರೀತಿಯಾಗಿ ರಾಜಕಾರಣ ಆಯಿತು. ಯಡಿಯೂರಪ್ಪನವರು ಸರ್ಕಾರ ಬೆಳೆಸಬೇಕು ಅಂತೇಳಿ ದೆಹಲಿಗೆ ಹೋದ್ರು, 40 ಜನ ಶಾಸಕರು ತೆಗೆದುಕೊಂಡು ಹೈದರಾಬಾದ್ಗೆ ಹೋದ್ರು. ಅದಾದ ಬಳಿಕ ಆದಂತ ಒಂದಿಷ್ಟು ಡೆವಲಪ್ಮೆಂಟ್ಗಳು ನೋಡಿದ್ವಿ. ಆವಾಗ ಜನಾರ್ದನ ರೆಡ್ಡಿಗೆ ಸಾಥನ್ನು ಕೊಟ್ಟಂತವರು ಶ್ರೀರಾಮುಲು ಅವರು ಆಪ್ತ ಮಿತ್ರ. ಯಾಕಂತ ಹೇಳಿದ್ರೆ ಒಂದಿಷ್ಟು ಆ ಗೆಳೆಯರ ಬಳಗವನ್ನ ಅಥವಾ ಗೆಳೆತನವನ್ನ ನೋಡೋದಾದ್ರೆ ಇಲ್ಲಿ ಜನಾರ್ದನ ರೆಡ್ಡಿ ಶ್ರೀರಾಮುಲು ಅವರು ಒಂದಿಷ್ಟು ಉದಾಹರಣೆ ಅಂತೇಳಿ ಹೇಳ್ಬೇಕು. ಹಾಗಾಗಿ ಇಲ್ಲಿ ಜನಾರ್ದನ ರೆಡ್ಡಿ ಅವರ ವಿರುದ್ಧನೇ ಈಗ ಶ್ರೀರಾಮುಲು ಅವರು ತಿರುಗಿ ಬಿದ್ದಿದ್ದಾರೆ. ಅವರು ಆರೋಪ ಮಾಡಿದ್ರೆ ಮೊದಲಿಂದಲೂ ಕೂಡ ನಮ್ಮ ಕುಟುಂಬದ ವಿರುದ್ಧವಾಗಿ ಜನಾರ್ದನ ರೆಡ್ಡಿ ಅವರು ಈ ರೀತಿಯಾಗಿ ಅಪಪ್ರಚಾರವನ್ನ ಸೇಡಿನ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಮತ್ತೆ ಪುನಃ ಇದು ಮಾಡೋ ಸರಿಯಾಗಲ್ಲ, ಮತ್ತೆ ಪುನಃ ಈ ರೀತಿಯಾಗಿ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡೋದು ಸರಿಯಾಗಲ್ಲ. ಹೀಗಾಗಿ ಅಗತ್ಯ ಬಿದ್ದರೆ ಪಕ್ಷವನ್ನು ಬಿಡ್ತೇನೆ, ಬಿಟ್ಟರೆ ಸಿದ್ಧಾಂತವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಶ್ರೀರಾಮುಲು ಹೇಳಿದ್ದಾರೆ. ಹೀಗಾಗಿ ಶ್ರೀರಾಮುಲು ಮೇಲೆ ಆರೋಪವನ್ನು ಮಾಡಿದ್ರು. ಎಲೆಕ್ಷನ್ ಅಲ್ಲಿ ಕೆಲಸವನ್ನ ಮಾಡಿಲ್ಲ ಅಂತೇಳಿ ಆರೋಪವನ್ನು ಮಾಡಿದ್ರಲ್ವಾ. ಹೀಗಾಗಿ ಶ್ರೀರಾಮುಲು ಈ ರೀತಿಯಾಗಿ ಜನಾರ್ದನ ರೆಡ್ಡಿ ಅವರ ವಿರುದ್ಧನೇ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ತಿರುಗೇಟು ಕೊಡೋದಕ್ಕೆ ಇವತ್ತು ಗಡಿದನಿ ಜನಾರ್ದನ ರೆಡ್ಡಿ ಅವರು ಇವತ್ತು 12 ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿಸಿ ಸವಿವರವಾಗಿ ಶ್ರೀರಾಮುಲು ಏನೇನು ಆರೋಪ ಮಾಡ್ತಿದ್ದಾರೆ, ನಾನು ಸರಿಯಾಗಿ ಕೆಲಸ ಮಾಡಿದ್ದೀನಿ ಅಂತೇಳಿ ಇದು ಸಂಬಂಧಪಟ್ಟ ದಾಖಲೆಗಳನ್ನು ಇವತ್ತು ಜನಾರ್ದನ ರೆಡ್ಡಿ ಅವರು ಇಡಬಹುದು. ಅದಾದ ಬಳಿಕವಾಗಿ ಇಲ್ಲಿ ಸಂಡೂರು ಚುನಾವಣೆ ಹೇಗಾಯ್ತು, ಲೀಡ್ಗಳು ಹೇಗಾಯ್ತು, ಇಲ್ಲಿ ಉಸ್ತುವಾರಿ ಯಾಕಂತ ಹೇಳಿದ್ರೆ ಶ್ರೀರಾಮುಲು ಅವರು ಉಸ್ತುವಾರಿ ಕೊಟ್ಟಂತಹ ಬೂತ್ಗಳಲ್ಲಿ ಏನೇನಾಯ್ತು ಎಲ್ಲಾ ವಿಚಾರವನ್ನು ಕೂಡ ಹೇಳೋರಿದ್ದಾರೆ. ಅದೇ ರೀತಿಯಾಗಿ ಸೇಡಿನ ರಾಜಕಾರಣ ಮಾಡ್ತಿದ್ದಾರೆ, ಸೇಡನ್ನ ತೀರ್ಸ್ಕೊಳ್ಬೇಕಂತ ಹೊರಟಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಅವರ ಮೇಲೆ ಅವರು ಜನಾರ್ದನ ರೆಡ್ಡಿ ಮೇಲೆ ಆರೋಪ ಮಾಡಿದ್ರು. ಈ ಎಲ್ಲಾ ಆರೋಪಗಳಿಗೂ ಕೂಡ ಇವತ್ತು ಜನಾರ್ದನ ರೆಡ್ಡಿ ಅವರು ತಿರುಗೇಟನ್ನು ಕೊಡಬಹುದು. ಜನಾರ್ದನ ರೆಡ್ಡಿ ಅಂದಾಗ ನಮ್ಗೆ ಇತಿಹಾಸ ನೆನಪಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ಪ್ರವಾಸೋದ್ಯಮ ಸಚಿವ ಇದ್ದಾಗ ಯಡಿಯೂರಪ್ಪನ ಸರ್ಕಾರಕ್ಕೆ ಯಾವ ರೀತಿಯಾಗಿ ಟೆನ್ಷನ್ ಕೊಟ್ಟಿದ್ರು ಅಂತ ಹೇಳಿ. ಇದೀಗ ಮತ್ತೆ ಶ್ರೀರಾಮುಲು ಮತ್ತೆ ಜನಾರ್ದನ ರೆಡ್ಡಿ ಅವರ ಜಟಾಪಟಿ ಬಿಜೆಪಿ ಸಮಸ್ಯೆಯನ್ನು ತಂದುಡುತ್ತಾ, ಸಂಕಷ್ಟಕ್ಕೆ ದೂಡುತ್ತಾ ಅನ್ನೋದು ನೋಡ್ಬೇಕಾಗುತ್ತೆ ಇಲ್ಲಿ ಶರತ್. ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.